ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಮದುವೆಗೆ ಈಗ ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ ಕೂಡ ಬರ್ತಾ ಇದೆ. ಆಪ್ತರಿಗಷ್ಟೇ ಈಗ ಸಿಗಲಿದೆ ಮದುವೆಯ ಆಹ್ವಾನ ಅಂತ ಹೇಳಲಾಗ್ತಾ ಇದೆ. ನ್ಯಾಷನಲ್ ಕ್ರಶ್ ಆಗಿದ್ದಂತಹ ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಇಬ್ಬರ ಜೋಡಿ ಏನಿದೆ, ಈ ಹಿಂದೆ ನಿಶ್ಚಿತಾರ್ಥವನ್ನು ಕೂಡ ಮಾಡಿಕೊಂಡಿತ್ತು. ಎಂಗೇಜ್ಮೆಂಟ್ ಆದಮೇಲೆ ಮದುವೆ ಯಾವಾಗ ಅಂತ ಹೇಳಿರಲಿಲ್ಲ. ಈಗ ಮದುವೆಯ ಸುದ್ದಿಯನ್ನು, ಅದರ ದಿನಾಂಕವನ್ನು ಕೂಡ ಹೇಳ್ತಾ ಇದ್ದಾರೆ. ಫಿಕ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮದುವೆ ಬಗ್ಗೆ ಸಾಕಷ್ಟು ಊಹಾಪೋಹದ ಮಾತುಗಳು ಹರಿದಾಡ್ತಾ ಇದ್ವು. ಈ ಹಿಂದೆ ಅವರಿಬ್ಬರು ಲವಲ್ಲಿದ್ದಾರೆ, ಅಲ್ಲಿ ಓಡಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಅದೆಲ್ಲವನ್ನು ಕೂಡ ಅಲ್ಲಗಳಿಸಿದ್ರು. ಆ ನಂತರ ಇವರು ಸದ್ದಿಲ್ಲದೆ ಎಂಗೇಜ್ಮೆಂಟನ್ನು ಮಾಡಿಕೊಂಡು ನಾವು ಖಚಿತವಾಗಿ ಮದುವೆ ಆಗ್ತೀವಿ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ರು. ಅಕ್ಟೋಬರ್ನಲ್ಲಿಯೇ ರಹಸ್ಯವಾಗಿ ನಿಶ್ಚಿತಾರ್ಥವನ್ನು ಕೂಡ ಮಾಡಿಕೊಂಡಿತ್ತು ಈ ಜೋಡಿ. ಮದುವೆ ಕೂಡ ಸೀಕ್ರೆಟ್ ಆಗಿ ಆಗ್ತಾರಾ ಎನ್ನುವಂತಹ ಮಾತುಕತೆಗಳು ಕೇಳಿ ಬರ್ತಾ ಇತ್ತು. ಈ ಹಿನ್ನೆಲೆ ಈಗ ಕೊನೆಗೂ ಕೂಡ ಈ ಕ್ಯೂಟ್ ಜೋಡಿ ಗುಡ್ ನ್ಯೂಸನ್ನು ಕೊಡ್ತಾ ಇದೆ. 2026 ಫೆಬ್ರವರಿ 26ರಂದು ಮದುವೆ ಆಗುತ್ತೆ, ಮದುವೆ ಮುಹೂರ್ತ ಫಿಕ್ಸ್ ಆಗಿದೆ ಎಂಬ ಮಾಹಿತಿ ಹೊರಗೆ ಬರ್ತಾ ಇದೆ. ನಿಶ್ಚಿತಾರ್ಥ ಕಾರ್ಯಕ್ರಮದಂತೆಯೇ ವಿವಾಹದ ಒಂದು ಸಮಾರಂಭ ಕೂಡ ಇರುತ್ತೆ. ಕುಟುಂಬಸ್ಥರ ಹಾಗೂ ಆಪ್ತರ ಸಮ್ಮುಖದಲ್ಲಿ ಅಷ್ಟೇ ಈ ಮದುವೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಸೆಲೆಕ್ಟೆಡ್ ಪೀಪಲ್ಸ್ನ ಮಾತ್ರ ನಾವು ಈ ಒಂದು ಮದುವೆಗೆ ಕರಿತೀವಿ. ಅವರ ಆಪ್ತರು, ಕುಟುಂಬದವರು ಅಷ್ಟಕ್ಕೆ ಮಾತ್ರ, ಬೇರೆ ಯಾರು ಕರೆಯೋಕ್ಕೆ ಹೋಗಲ್ಲ. ಫ್ರೆಂಡ್ ಸರ್ಕಲ್ ಆಗಿದ್ರು ಕೂಡ ಯಾರು ತುಂಬ ಹತ್ತಿರ ಇರ್ತಾರೋ ಅವ್ರಿಗೆ ಕರಿತೀವಿ, ಕುಟುಂಬಸ್ಥರಿಗೆ ಕರಿತೀವಿ, ಎರಡು ಫ್ಯಾಮಿಲಿಯವರು. ಅದು ಬಿಟ್ಟರೆ ಬೇರೆ ಯಾರಿಗೂ ಕೂಡ ಆಹ್ವಾನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರ ಅಭಿಮಾನಿಗಳು ಒಂದು ಸ್ವಲ್ಪ ಬೇಜಾರಾಗ್ಬೋದು. ಇದನ್ನು ಕೂಡ ಎಲ್ಲಿ ಸೀಕ್ರೆಟ್ ಆಗಿಬಿಡ್ತಾರೋ ಅಂತ ಅಂದ್ಕೊಳ್ತಾ ಇದ್ರು. ಸೀಕ್ರೆಟ್ ಆಗಿ ಏನಾಗ್ತಾ ಇಲ್ಲ, ಎಲ್ರಿಗೂ ಹೇಳಿ ಆಗ್ತಾಯಿದ್ವಿ. ಆದರೆ ಕೆಲವರನ್ನು ಮಾತ್ರ ನಾವು ಮದುವೆಗೆ ಕರೀತಾ ಇದ್ದೀವಿ. ಇದು 2026 ಫೆಬ್ರವರಿ 26ನೇ ತಾರೀಕು ನಾವು ಮದುವೆ ಆಗ್ತೀವಿ, ಹೊಸ ಜೀವನಕ್ಕೆ ಕಾಲಿಡ್ತೀವಿ ಅಂತ ಇಬ್ಬರು ಏನಿದ್ದಾರೆ ಹೊಸ ಜೋಡಿಗಳು ಹೇಳ್ತಾ ಇದ್ದಾರೆ. ಎಂಗೇಜ್ಮೆಂಟ್ ಆಗಿತ್ತು. ಎಂಗೇಜ್ಮೆಂಟ್ ಆದಂತಹ ನಂತರ ಇವರ ಮದುವೆ ವಿಚಾರವಾಗಿ ಏನೂ ಕೂಡ ಸಾಕಷ್ಟು ಅಪ್ಡೇಟ್ ಇರಲಿಲ್ಲ. ಆದರೆ ಈಗ ಅಪ್ಡೇಟು ಬಂದಿದೆ. ಇವರ ಮದುವೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಯಾರ್ಯಾರು ಹತ್ತಿರದವ್ರು ಇರ್ತಾರೆ ಅವ್ರಿಗೆ ಇನ್ವಿಟೇಷನ್ ಕಾರ್ಡ್ ಕಳಿಸ್ತಾರೆ, ಅವರು ಮಾತ್ರ ಹೋಗಬೇಕು. ನಿಗದಿ ಆಗಿದೆಯಂತೆ. ಎಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಪ್ಡೇಟನ್ನು ಕೊಡ್ತೀವಿ. ಯಾವ್ಯಾವ ದಿನಾಂಕಕ್ಕೆ ಏನೇನು ಕಾರ್ಯಕ್ರಮಗಳಿರುತ್ತೆ ಅವೆಲ್ಲವನ್ನು ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆ ಅಕ್ಟೋಬರ್ನಲ್ಲಿ ಆಗಿತ್ತು ನಿಶ್ಚಿತಾರ್ಥ. ಇದಾದ ನಂತರ ಈಗ ಮದುವೆಯ ಬಗ್ಗೆ ಅಪ್ಡೇಟ್ ಬರ್ತಾ ಇದೆ. ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಸಾಕಷ್ಟು ಸಾಲು ಸಿನಿಮಾಗಳನ್ನು ತೆಗೆದು ಸೈ ಅನ್ನಿಸ್ಕೊಳ್ತಾ ಇದ್ದಾರೆ. ಹಿಟ್ಟು ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ವಿಜಯ್ ದೇವರಕೊಂಡ ಹಿಟ್ಗಾಗಿ ಕಾಯ್ತಾ ಇದ್ದಾರೆ. ಹೀಗಾಗಿ ಈ ಜೋಡಿ ಈಗ ಅಪ್ಕಮಿಂಗ್ ಮೂವಿ ಅಂತಂದರೆ ಇಬ್ಬರು ಕೂಡ ಒಂದು ಮಾಸ್ ಲುಕ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇವರ ಸಿನಿಮಾಗಳು ಇಬ್ಬರು ಕೂಡ ಒಂದೇ ರೀತಿಯಲ್ಲಿ ರೌಡಿಗಳ ಲುಕ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ವಿಜಯ್ ದೇವರಕೊಂಡ ಸಿನಿಮಾ ಒಂದಿದೆ, ರಶ್ಮಿಕಾ ಮಂದಣ್ಣ ಸಿನಿಮಾ ಕೂಡ ಒಂದಿದೆ. ಇಬ್ಬರು ಕೂಡ ಒಂದು ರೀತಿಯಲ್ಲಿ ಆ್ಯಕ್ಷನ್ ಫಿಲ್ಮಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಹಿಂದೆ ಅನಿಮಲ್ ಸಿನಿಮಾದಲ್ಲೇ ರಶ್ಮಿಕಾ ಮಂದಣ್ಣ ಕಾಣಿಸ್ಕೊಂಡಿದ್ರು. ಆನಂತರ ಬೇರೆ ಬೇರೆ ಸಿನಿಮಾದಲ್ಲಿ ಕಾಣಿಸ್ಕೊಂಡ್ರು. ಸಾಕಷ್ಟು ಸಿನಿಮಾಗಳು ಹಿಟ್ಟಾಯಿತು ಕೂಡ. ವಿಜಯ್ ದೇವರಕೊಂಡ ಅವರು ಏನು ಈ ಹಿಂದೆ ರಿಲೀಸ್ ಆದಂತಹ ಒಂದು ಸಿನಿಮಾದ ಒಂದು ಭಾರಿ ನಿರೀಕ್ಷೆಯಲ್ಲಿದ್ದರು. ಆದರೆ ಅದು ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಯಶಸ್ಸು ಕಾಣಲಿಲ್ಲ. ಹೀಗಾಗಿ ಮುಂದಿನ ಸಿನಿಮಾದ ನಿರೀಕ್ಷೆಯಲ್ಲಿ ಯಶಸ್ಸನ್ನು ಕಾಣೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈ ನಡುವೆಯೇ ಇವರಿಬ್ಬರು ಕೂಡ ಮದುವೆ ಆಗ್ತಾ ಇದ್ದೀವಿ ಎನ್ನುವಂತಹ ವಿಚಾರವನ್ನು, ಮದುವೆ ಒಂದು ಡೇಟನ್ನು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಮುಂದಿನ ವರ್ಷ ಫೆಬ್ರವರಿ 26ನೇ ತಾರೀಕು ನಾವು ಮದುವೆ ಆಗ್ತಾ ಇದ್ದೀವಿ ಅಂತ ಈ ಜೋಡಿ ಹೇಳ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.